ಯಾವ ಕಾರಣಕ್ಕಾಗಿ ಆಗಿದೆ? ಬೆಳಗ್ಗೆ ಗಲಾಟೆ ಆಗಿರುವಂಥದ್ದು ದೇವಸ್ಥಾನದಲ್ಲಿ ನಂದಿಯ ಮುಂದೆ ಕುಳಿತು ತೀರ್ಥಪ್ರಸಾದ ಕೊಟ್ಟು ಉಪಾಧಿವಂತರಾದಂತಹ ಒಂದು ಕಾರ್ಯವನ್ನು ಮಾಡುವ ಬಗ್ಗಾಗಿ ತಮ್ಮ ಹಕ್ಕುಂಟು ಅಂತೇಳಿ ಹೇಳಿ ಬಂದಂಥ ಗೋಪಿ ಫ್ಯಾಮಿಲಿಯವರಿಂದ ಪ್ರಾರಂಭ ಆಗಿರುವಂತಹ ವಿಷಯ. ಈ ಫ್ಯಾಮಿಲಿಯವರು ಯಾವ ಕಾಲದಲ್ಲಿಯೂ ಸಹಿತವಾಗಿ ದೇವಸ್ಥಾನದಲ್ಲಿ ಈ ಕೆಲಸವನ್ನು ಮಾಡಿದ್ದು ಇಲ್ಲ. ಈಗ ನನಗೆ 65 ವರ್ಷದಿಂದನೂ ನಾನು ಅವರನ್ನು ನೋಡಿದ್ದಿಲ್ಲ. ಹೆಚ್ಚು ಕಡಿಮೆ 50 ವರ್ಷ ಹಿಡ್ಕೊಳ್ಳಿ, 50 ವರ್ಷದಲ್ಲಿ ಅಂತೂ ಅವರು ಮಾಡಿದ್ದನ್ನು ನಾನು ನೋಡಲಿಲ್ಲ. ಅವರು ಬರಲೂ ಇಲ್ಲ ಯಾವ ಕಾಲಕ್ಕೂ. ಅವರಿಗೆ ಹಕ್ಕುಂಟೋ ಇಲ್ಲವೋ ಅಂತೇಳಿ ಹೇಳೋದು ನಮಗೆ ಗೊತ್ತಿಲ್ಲ. 79ನೇ ಇಸ್ವಿಯೊಳಗೆ ಇದೇ ನಂದಿಗೆ ಪ್ರಕರಣ ಕೊಟ್ಟು ತೀರ್ಥಪ್ರಸಾದಕ್ಕೆ ಸಂಬಂಧಪಟ್ಟಂಥದ್ದು ಹಿಂದಿನ ಟ್ರಸ್ಟಿಗಳಾದಂತಹ ದೀಕ್ಷಿತರ ಕಾಲ, ಅಂದರೆ ವಿಘ್ನೇಶ್ವರ ದಾಮೋದರ ದೀಕ್ಷಿತ್ ಅವರಿಂದ ನ್ಯಾಯಾಲಯದಲ್ಲಿ ನಮ್ಮ ಮೇಲೆ 3 ಸಿವಿಲ್ ದಾವೆಗಳಾಯಿತು. ಆ 3 ಸಿವಿಲ್ ದಾವೆಗಳಲ್ಲಿ ದೀಕ್ಷಿತರು ನಮ್ಮ ಹಕ್ಕನ್ನು, ಕುಟುಂಬದ ತಲತಲಾಂತರದಿಂದ ಬಂದಂಥ ಹಕ್ಕುಗಳನ್ನು ನಷ್ಟ ಮಾಡುವ ಬಗ್ಗಾಗಿ 3 ದಾವೆಗಳನ್ನು ಮಾಡಿದರು. ಒಂದು ದಾವೆ ಒಳಗೆ 15 ದಿವಸ ಹೇಳಿದರು, ಒಂದು ದಾವೆ ಒಳಗೆ 1 ತಿಂಗಳ ಅಂತೇಳಿ ಹೇಳಿದರು, ಇನ್ನೊಂದು ದಾವೆ ಒಳಗೆ 6 ತಿಂಗಳ ಅಂತೇಳಿ ಹೇಳಿದರು. ಹೀಗೆ ಈ 3 ಫ್ಯಾಮಿಲಿಯವರ ಹೆಸರಿನಲ್ಲಿ ಬೇರೆ ಬೇರೆ ದಾವೆಗಳನ್ನು ಇವರು ಮಾಡಿದ್ದಾರೆ. ಯಾರು? ಆಗಿನ ದೀಕ್ಷಿತ ಟ್ರಸ್ಟಿಗಳು. ಅದು 96ನೇ ಇಸ್ವಿ ಒಳಗೆ ಆ ಕೇಸುಗಳೆಲ್ಲ ಮುಗಿದು ಇನ್ನೊಂದು ಕೇಸು ಹೊಸದು ದಾಖಲಾಗಿ ಬಾಲಕೃಷ್ಣ ಜಂಬೆ ಆದಂಥ ನನ್ನ ಮೇಲೆ ಅವರು ದಾವೆಯನ್ನು ಮಾಡಿದರು. ಅದು 1996ನೇ ಇಸ್ವಿ ಒಳಗೆ ಹೈಕೋರ್ಟ್ನಿಂದ ನಿಖಾಲಿಯಾಗಿ ಬಂದು ಕುಮಟಾ ಕೋರ್ಟ್ನಲ್ಲಿ ಮೂಲ ದಾವೆ ವಿಚಾರಣೆ ಆಗಬೇಕು ಅಂತೇಳಿ ಬಂತು. ಈಗ ಅವ್ರದ್ದು ನಂದಿ ಇತರ ಮೇಲೇನು ಹಕ್ಕೆ ಇರಲಿಲ್ವಾ? ಇಷ್ಟು ದಿವಸ ಎಲ್ಲಿ ಏನು ಸಮಸ್ಯೆ ಇತ್ತು? ಇಷ್ಟು ದಿವಸ ಇರಲಿ ಏನಿತ್ತು ಮತ್ತು ಈಗೇನಾಯಿತು? ಅಲ್ಲ, ಅವರಿಗೆ ಆಸಕ್ತಿ ಇತ್ತೋ ಇಲ್ವೋ ಅಂತೇಳಿ ಹೇಳೋ ವಿಷಯವನ್ನು ನಾನು ಹೇಳಲಿಕ್ಕೆ ಇಚ್ಛೆ ಪಡೋದಿಲ್ಲ. ಆದರೆ ನನಗೆ ಅನಿಸುವ ವಿಚಾರ ಅವ್ರಿಗೆ ಹಕ್ಕಿದೆನಾ ಇಲ್ವಾ ನಿಮ್ಮ ಪ್ರಕಾರ? ಇಲ್ಲ, ಆಯ್ತು. ನಂದಿ ಇಲ್ಲವೇ ಇಲ್ಲ, ಇಲ್ಲವೇ ಇಲ್ಲ, ನೆವರ್. ಅವ್ರು ಹೇಳ್ತಾರೆ 6 ತಿಂಗಳು ನಮಗೆ, 6 ತಿಂಗಳು ಅವರಿಗೆ ಈ ಥರ ಆಗಿದೆ. ಹಾಗೇನಾದರೂ ಇದ್ದದ್ದಿದ್ದರೆ ಅವರು ನ್ಯಾಯಾಲಯಕ್ಕೆ ಹೋಗ್ಬೋದಿತ್ತು, ಇಷ್ಟು ವರ್ಷದಲ್ಲೇ ಹೋಗ್ಬೋದಿತ್ತು. ಯಾಕೆ ಹೋಗಲಿಲ್ಲ ಅಂಥೇಳಿ ನಮಗೂ ಗೊತ್ತಾಗಲಿಲ್ಲ. ಈಗ 2008ನೇ ಇಸ್ವಿ ಒಳಗೆ ಇದನ್ನು ಶ್ರೀ ಸಂಸ್ಥಾನ ರಾಮಚಂದ್ರಾಪುರ ಮಠಕ್ಕೆ ಗೋಕರ್ಣ ಮಂಡಲಾಧೀಶ್ವರಾದ ರಾಘವೇಶ್ವರ ಭಾರತಿಯವರಿಗೆ ಹಸ್ತಾಂತರ ಆಗಿದೆ. ಆವಾಗಲಿಂದನೂ ನಮ್ಮ ಫ್ಯಾಮಿಲಿಯವರೇ 1 ವರ್ಷವನ್ನೇ ಮಾಡ್ತಾ ಬಂದಿದ್ದಾರೆ. ಲೇಟೆಸ್ಟಾಗಿ ನಾವು ನಿಮಗೆ ಕೊಡುವ ಒಂದು ಉದಾಹರಣೆ ಅಂತಂದರೆ, ಹಿಂದಿಂದ ಬಿಡಿ, ಇದು ಒಳಗಡೆ ನಂದಿ ಸಂಬಂಧಪಟ್ಟ ನಂದಿ ಎದುರುಗಡೆ ಪಾರಂಪರಿಕವಾಗಿ ಏನೋ ಕುಟುಂಬಗಳಿಂದ ಏನಲ್ಲಿ ಸೇವೆಯನ್ನು ನಡ್ಕೊಂಬರ್ತಾಯಿತ್ತು. ಆ ಸೇವೆ ವಿಚಾರವಾಗಿ ಒಂದು ಸಣ್ಣ ಒಂದು ಡಿಫ್ರೆನ್ಸ್ ಒಪಿನಿಯನ್. ಯಾಕಂದರೆ 6 ತಿಂಗಳ ಒಂದು ಪಾಳಿ, 6 ತಿಂಗಳ ಬೇರೆಯವ್ರ ಪಾಳಿ, ಈ ಥರ ಇದು ಪರಂಪರಾಗತವಾಗಿ ಬಂದಿರುವಂಥದ್ದು. ಅದರಲ್ಲಿ ಈಗಿನ ಏನು 6 ತಿಂಗಳ ಏನು ಕಂಪ್ಲೀಟ್ ಆಗಿದೆಯೋ, ಕಂಪ್ಲೀಟ್ ಆದರೂ ಸಹಿತ ತಮ್ಮ ಮುಂದಿನ ಪಾಳಿಯವರಿಗೆ ಅದನ್ನು ಹಸ್ತಾಂತರ ಮಾಡುವಂಥ ವಿಚಾರದಲ್ಲಿ ಗೊಂದಲವನ್ನು ಉಂಟು ಮಾಡುವಂಥದ್ದಾಗಿತ್ತು. ಗೊಂದಲವನ್ನು ತಡೆಯನ್ನು ಮಾಡ್ತಾಯಿದ್ರು. ಅದಕ್ಕೆ ವಿಚಾರವಾಗಿ ಇವತ್ತು ನಾವು ಪಾರಂಪರಿಕವಾಗಿ ಏನೋ ಅವ್ರು ಬಂದು ಕೇಳಿಕೊಂಡು ತಮ್ಮ ಪಾಳಿ ಆರಂಭ ಆಗುತ್ತೆ, ತಮ್ಮ ಕರ್ತವ್ಯಗಳು ನಾವು ನಿರ್ವಹಿಸಬೇಕಾಗಿದೆ, ಅದನ್ನು ಕೇಳಿಕೊಂಡಾಗ ಅದಕ್ಕೆ ಅವರು ಅಡ್ಡಿಪಡಿಸುವಂಥದ್ದು ಪ್ರಕ್ರಿಯೆ ನಡೀತು. ಅದು ಎಲ್ಲ ಜನ ಇಲ್ಲೇನು ಈ ಗೋಕರ್ಣ ಕ್ಷೇತ್ರದ ಜನತೆ ಇಲ್ಲಿ ಪಾರಂಪರಿಕವಾಗಿ ಏನು ಬಂದಿದೆಯೋ ಆ ಸಂಸ್ಕೃತಿ ಮುಂದುವರಿಬೇಕು, ಅದನ್ನು ನಡಿಬೇಕು ಅಂತೇಳಿ ಒಂದು ವಿಚಾರದಿಂದ 100 ಜನ ಇಲ್ಲಿ ಬಂದು ಅದನ್ನು ಅಪೀಲ್ ಮಾಡಿದ್ರು. AC ಅವರೇ ಬಂದು ಇದಕ್ಕೆ ಉತ್ತರವನ್ನು ಕೊಡಬೇಕು. ಯಾಕೆ ಅವರ ಸೀನಿಂಗ್ ಕಮಿಟಿ ಇದೆ ಇದಕ್ಕೆ. ಆದ್ದರಿಂದ ಇದು ಸಾರ್ವಜನಿಕ ದೇವಸ್ಥಾನ ಅಂತ ಆಗಿದೆ, ಇದು ಗೊತ್ತಿದೆ ನಿಮಗೆ, ಭಾಳಷ್ಟು ದೊಡ್ಡ ಹೋರಾಟಗಳೇ ನಡೆದಿದೆ. ಆದ್ದರಿಂದ ನಮ್ಮಲ್ಲಿ ಇದು ಸಾರ್ವಜನಿಕ ದೇವಸ್ಥಾನ ಅಂತ ಹೇಳುವಂಥದ್ದು ವಿಚಾರ. ಆದ್ದರಿಂದ ಸಾರ್ವಜನಿಕವಾಗಿರಬೇಕು. ಅದರ ಸಂಬಂಧಪಟ್ಟು ಏನು ಕಮಿಟಿ ನೇಮಕ ಆಗಿದೆ, ಆ ಒಂದು ಕಮಿಟಿಯ ಏನು ಸೆಕ್ರೆಟರಿ ಏನಂತ ಇದೆ, ಜವಾಬ್ದಾರಿ ಇದೆ, ಅವರೇ ಇಲ್ಲಿ ಬರಬೇಕು ಅಂತ ಹೇಳಿ ಒಂದು ಪಟ್ಟಿ ಹಿಡಿದು ಒಳಗಡೆ ದೇವಾಲಯದ ಒಳಗಡೆ ಕೂತ್ಕೊಂಡು ಧರಣಿ ಕೂತಾಗ AC ಅವರು ಬಂದು ಇಲ್ಲಿ ಒಂದು ಮಾತುಕತೆಯನ್ನು ನಡೆಸಿ 7 ದಿನದ ಒಳಗೆ ನಾನು ಅದನ್ನು ಇತ್ಯರ್ಥಪಡ್ತೇನೆ. ಮತ್ತು ಒಳಗಡೆ ಏನು ಬೇರೆ ಬೇರೆ ರೀತಿಯಲ್ಲಿ ಪ್ರಸಾದ ಹಣ ಸಂಗ್ರಹಣೆ ಮಾಡ್ತಿರೋದು ಅದನ್ನು ತಾತ್ಕಾಲಿಕವಾಗಿ ಮ್ಯಾನೇಜರಿಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ, ಅದನ್ನು ಪಡೆದು ಇಲ್ಲಿ ಜಮಾ ಮಾಡುವಾಗೆ. ಯಾಕಂದರೆ ಅಲ್ಲಿ ಅನ್ಲೀಗಲ್ ಆಗ್ತಿದೆ ಅಂತ ಹೇಳುವ ದೂರುಗಳು ಸಹಿತ, ಸಾಕಷ್ಟು ದೂರುಗಳು ಅಲ್ಲಿ ದಾಖಲಾಗಿತ್ತು. ಅದನ್ನು ಸಹಿತ ಅವ್ರ ಗಮನಕ್ಕೆ ತಂದಾಗ ಅದನ್ನೆಲ್ಲ ಆ್ಯಕ್ಷನ್ ತೊಗೊಳ್ಳುವಂಥ ಮಾತುಗಳನ್ನು ಆಡಿದ್ದಾರೆ. ಅದೇ ರೀತಿಯಲ್ಲಿ ಮುಂದೂ ಸಹಿತ ಈಗ ಪರಂಪರಾಗತ ಏನಿದೆ ಅದನ್ನು ಸಹಿತ ಮುಂದುವರಿಸ್ಕೊಂಡು ಹೋಗಲಿಕ್ಕೆ ನಾನು 7 ದಿನಗಳ ಕಾಲಾವಕಾಶ ಕೇಳಿದ್ದಾರೆ. ಅದಕ್ಕೆಲ್ಲ ನಮ್ಮ ಎಲ್ಲರೂ ಒಪ್ಪಿದ್ದಾರೆ. ಅದೇ ರೀತಿಯಲ್ಲಿ ಹಿಂದೂ ಸಹಿತ ಒಳಗಡೆ ನಮ್ಮ ಏನು ಪರಂಪರಾಗತ ಏನು ಅರ್ಚಕತನ ಎಡಿ ಮತ್ತು ಹಿರಿಯ ಏನು ಕೂತ್ಕೊಂಡು ಬರುವಂಥ
ಕುರುಮಾಸನದಲ್ಲಿ ಒಳಗಡೆ ಕೂತು ಪ್ರಸಾದ ಕೊಡುವಂಥದ್ದು, ದೇವರನ್ನು ಕಾಣಿಸುವಂಥದ್ದು ಏನು ಕ್ರಿಯೆ ಇದೆಯೋ ಆ ಪ್ರಕ್ರಿಯೆಯನ್ನು ಮುಂದುವರಿಸ್ಕೊಂಡು ಹೋಗಲಿಕ್ಕೆ ನಾವು ಏನೋ ವಿಚಾರಗಳನ್ನು ಹೇಳಿದ್ವಿ. ಅದನ್ನು ನಾವು ಇವತ್ತಿನಿಂದ ಆರಂಭ ಆಗುತ್ತೆ. ಅದನ್ನು ನಾವು ಅದಕ್ಕೆ ಅವರು ಮೌಖಿಕವಾಗಿ ಒಪ್ಪಿಗೆ ಕೊಟ್ಟಿದ್ದಾರೆ, ನಡೀತಾ ಇದೆ. ಅದೇನು ಪರಂಪರಾಗತ ಬಂದಿರೋದು ಅದು ನಡೀತಾ ಇದೆ. ಇದಿಷ್ಟು ವಿಚಾರಗಳು ಬೆಳವಣಿಗೆಗಳಾಗಿತ್ತು. ಬೆಳಿಗ್ಗೆ ಏನು ಅಡೆತಡೆಗಳು, ತಾತ್ಕಾಲಿಕ ಅಡೆತಡೆಗಳಾಯಿತು. ಅದಕ್ಕೆ ಸಂಬಂಧಪಟ್ಟ ಸ್ವಲ್ಪ ಜನರಲ್ಲಿ ಗೊಂದಲ ಆಯಿತು. ಯಾಕಂದರೆ ಪರಂಪರವಾಗಿದೆ. ಗೋಕರ್ಣ ಕ್ಷೇತ್ರ ಭಾಳಷ್ಟು ದೊಡ್ಡ ಇತಿಹಾಸ ಇದೆ. ಆ ಇತಿಹಾಸಕ್ಕೆ ಪರಂಪರೆಗೆ ಧಕ್ಕೆ ಬಂದಾಗ ಜನರು ಸಹಜವಾಗಿ ಅದಕ್ಕೆ ಪ್ರತಿಭಟಿಸುವಂಥದ್ದು ಆಗುವಂಥದ್ದು ಸಹಜ. ಅಷ್ಟೇ ಆಗಿರೋದು ಬಿಟ್ಟು ಮತ್ತೇನು ಬೇರೆ ಗೊಂದಲಗಳಿಲ್ಲ. ಈ ವಿಚಾರವಾಗಿ ಕೋರ್ಟ್ ಮೆಟ್ಲು ಸಹಿತ ಹತ್ತಿದ್ರಿ ಅಂತ, ಏನು ಕೋರ್ಟಲ್ಲಿ ಏನಾಗಿದೆ? ಕೋರ್ಟಲ್ಲಿ ಈಗಾಗಲೇ ಕೋರ್ಟ್ ವಿಚಾರಗಳು ಭಾಳಷ್ಟು ಪ್ರಕ್ರಿಯೆ ಕೋರ್ಟ್ನಲ್ಲಿ ಇರೋದ್ರಿಂದ ಲೀಗಲಿ ನಾವು ಭಾಳಷ್ಟು ಮಾತಾಡಲಿಕ್ಕೆ ಆಗಲ್ಲ, ಸರಿಯೂ ಅಲ್ಲ ಅದು. ಆದರೆ ಈ ವಿಷಯಕ್ಕೆ ಈ ವಿಚಾರವಾಗಿ ಕೋರ್ಟಲ್ಲಿ ಯಾವುದೇ ಪ್ರಕ್ರಿಯೆಗಳು ಅಥವಾ ಪ್ರಕರಣಗಳು ಇಲ್ಲ. ಇದು ಮುಕ್ತವಾಗಿರುವಂಥದ್ದು. ಅವರು ಸಹ 6 ತಿಂಗಳ ಇಂಥ ಕುಟುಂಬ, ನಮ್ಮ ಕುಟುಂಬದ 6 ತಿಂಗಳ ಬೇರೆ ಕುಟುಂಬದ ಅವರಿಗೂ ಗೊತ್ತಿದೆ, ಅವರೇ ಹೊಗಳಿಸಿದ್ದಾರೆ. ಆದ್ದರಿಂದ ಅವ್ರಿಗೆ ಕೊಡದೇ ಇರುವಾಗ ಅದನ್ನು ತಡೆ ಮಾಡಿದಾಗ ಮಾತ್ರ ಇದು ಉದ್ಭವ ಆಗಿರೋದು, ಹೊಸ ಪ್ರಕರಣ ಉದ್ಭವ ಆಗಿರುವಂಥದ್ದು. ಅದನ್ನು ಪರಂಪರಾವತ್ ಕೊಡುವಂಥದ್ದು, ಅವ್ರು ಮಾಡುವಂಥದ್ದನ್ನು ವಹಿಸ್ಕೊಟ್ಬಿಟ್ಟಿದ್ರೆ ಈ ಒಂದು ಗೊಂದಲ ಆಗ್ತಾ ಇರಲಿಲ್ಲ. ಅದಕ್ಕೆ ಇಲ್ಲಿ ಸುತ್ತಮುತ್ತಲ ಜನ ಏನಿದೆಯೋ, ಇಲ್ಲಿನ ಪರಂಪರಾವತ್ ಏನು ನಡ್ಕೊಂಡ್ಬಂದಿರುವಂಥದ್ದು ಅವರೆಲ್ಲ ಜನ, ಅದು ಗೊಂದಲ ಆಯಿತು. ಆ ಜನ ಸೇರಿಬಿಟ್ಟು ಇಲ್ಲಿ ಪರಂಪರೆ ಏನಿದೆ ಅದನ್ನು ನಡೆಸ್ಕೊಂಡು ಹೋಗಬೇಕು, ಇಲ್ಲಿಂದ ಅಕ್ರಮ ವ್ಯವಹಾರಗಳೆಲ್ಲ ತಡೆಯಬೇಕು. ಆ ಬಗ್ಗೆ ಆ ನಿಟ್ಟಿನಲ್ಲಿ ಎಸಿಗೆ ಗಮನಕ್ಕೆ ತಂದಿದ್ದಾರೆ. ಭಾಳಷ್ಟು ಕಂಪ್ಲೇಂಟ್ಗಳನ್ನು ಈಗ ಏನು 2 ವರ್ಷದಿಂದ ಕೊಟ್ಟಿದ್ದಾರೆ ಭಕ್ತಾದಿಗಳು. ಅದಕ್ಕೆ ಯಾವುದೇ ರೀತಿ ಇನ್ವೆಸ್ಟಿಗೇಷನ್ ಆಗ್ತಾ ಇಲ್ಲ, ಅದಕ್ಕೆ ಉತ್ತರಗಳು ಬರ್ತಾ ಇಲ್ಲ. ಅದು ಯಾಕೆ ಏನು ಅಂತ ಹೇಳೋ ಒಂದು ಪ್ರಶ್ನೆಯನ್ನು ಅಲ್ಲಿ ಅದನ್ನು ರೈಸ್ ಮಾಡಿದ್ದಾರೆ.